ಅಪಘಾತ ಮಾಡಿದ್ದೀರಿ ಅಂತ ಹೇಳಿ ನಂಬಿಸಿ ವೃದ್ಧನಿಂದ ಹಣ ಸುಲಿಗೆ ಮಾಡಲಾಗಿದೆ. 78 ವರ್ಷದ ವೃದ್ಧನಿಂದ ಹಣವನ್ನ ಸುಲಿಗೆ ಮಾಡಿ ಆಸಾಮಿ ಪರಾರಿಯಾಗಿರುವುದು. ಬೆಂಗಳೂರಿನ ಎಂಜಿ ರಸ್ತೆಯಲ್ಲಿ ಜೂನ್ 2ನೇ ತಾರೀಕು ಈ ಘಟನೆ ನಡೆದಿದೆ. ಎಂಜಿ ರಸ್ತೆಯಲ್ಲಿ ಕಾರ್ನಲ್ಲಿ ವೃದ್ಧ ಚಂದ್ರಶೇಖರ್ ಅವರು ಬರ್ತಾ ಇದ್ರು. ಈ ವೇಳೆ ಜಮೀಲ್ ಎಂಬಾತ ಕಾರನ್ನ ಅಡ್ಡ ಹಾಕಿದ್ದ. ಬೈಕ್ಗೆ ನಿಮ್ಮ ಕಾರ್ ಟಚ್ ಆಗಿದೆ ಅಂತ ಹೇಳಿ, ಇದರಿಂದ ನನ್ನ ತಮ್ಮ ಗಾಯಗೊಂಡಿದ್ದಾನೆ ಅಂತ ಹೇಳಿ 1 ಲಕ್ಷ ರೂಪಾಯಿ ಹಣಕ್ಕೆ ವೃದ್ಧನ ಬಳಿ ಡಿಮಾಂಡ್ ಅನ್ನ ಕೂಡ ಜಮೀಲ್ ಇಟ್ಟಿದ್ದ. ದಾರಿಯುದ್ದಕ್ಕೂ ಕೂಡ ಚಂದ್ರಶೇಖರ್ ಅವರ ಜೊತೆಗೆ ಜಮೀಲ್ ಗಲಾಟೆ ಮಾಡ್ಕೊಂಡು ಬಂದಿದ್ದಾನೆ. ನಂತರದಲ್ಲಿ 5,000 ರೂಪಾಯಿ ಹಣವನ್ನ ಸುಲಿಗೆ ಮಾಡಿದ್ದಾನೆ. ಈ ಬಗ್ಗೆ ತಡವಾಗಿ ಅಶೋಕ್ ನಗರ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ ಚಂದ್ರಶೇಖರ್ ಅವರು. ಸದ್ಯ ಪ್ರಕರಣವನ್ನು ದಾಖಲಿಸಿಕೊಂಡಿರುವಂತಹ ಪೊಲೀಸರು ಆರೋಪಿಗಾಗಿ ಹುಡುಕಾಟವನ್ನು ನಡೆಸಿದ್ದಾರೆ. ಆರೋಪಿ ಜಮೀಲ್ ಈ ಹಿಂದೆಯೂ ಕೂಡ ಇದೇ ರೀತಿಯ ಕೃತ್ಯವನ್ನು ಎಸಗ್ತಾ ಇದ್ದ. ಈತನ ವಿರುದ್ಧ ಸುಮಾರು 16 ಪ್ರಕರಣಗಳಿವೆ. ನಾನು 2ನೇ ತಾರೀಕು ಕಬ್ಬನ್ ಪಾರ್ಕಿಂದ ನಾನು MG ರೋಡ್ ಕಡೆ ಹೋಗಬೇಕಾಗಿತ್ತು. ಅಲ್ಲಿ ಬಲಗಡೆ ತಿರುಗಿಸ್ಕೊಂಡೆ. ಸ್ವಲ್ಪ ಮುಂದ್ಗಡೆ ಹೋಗ್ತಾ ಇತ್ತು. ಯಾರೋ ನನ್ನ ಹಿಂದ್ಗಡೆಗೆ ಡೋರ್ಗೆ ಟಚ್ ಮಾಡಿಕೊಂಡು ಸ್ವಲ್ಪ ಆಕ್ಸಿಡೆಂಟ್ ಮಾಡ್ದಂಗೆ ಆಯಿತು. ಕಟಪಟ ಅಂತ ಕಾರು. ಅಲ್ಲಿ ನನಗೆ ಬಂದು ರೆಡ್ ಸ್ಕೂಟ್ರಲ್ಲಿ ಬಂದ್ಬಿಟ್ಟು ನಾನು ಮುಂದ್ಗಡೆ ನಿಲ್ಸ್ಕೊಂಡು ಅಟ್ಯಾಕ್ ಮಾಡ್ದೆ. ಅಟ್ಯಾಕ್ ಅಂದರೆ ನಿಲ್ಸೋ ಕಾರ್ ಅಂತ ಗಲಾಟೆ ಮಾಡ್ದೆ. ಏನಾಯ್ತಾಯ ಅಂದೆ. ಇಲ್ಲ ನಮ್ಮ ತಮ್ಮನ ಕಾಲ ಮೇಲೆ ಕಾರ್ ಹಾಕ್ಬಿಟ್ಟಿದ್ಯಾ, ರಕ್ತ ಬರ್ತಾ ಇದೆ, ಗಡ್ಡೆ ಬಂದ್ಬಿಟ್ಟಿದೆ, ಬೇಗ ಜಾಗ ಖಾಲಿ ಮಾಡು, ಇಲ್ದಾರೆ ನಿನಗೆ ಅವ್ರು ಬಂದು ಹೊಡೆದ್ಬಿಡ್ತಾರೆ. ನಮ್ಮ ತಮ್ಮಂದ್ರ ಕಡೆ ಅವ್ರು 4-5 ಜನ ಇದ್ದಾರೆ, ನಿನಗೆ ಹೊಡೆದಾಕ್ಬಿಡ್ತಾರೆ. ನಿನಗೆ ವಯಸ್ಸಾಗಿದೆ, ನಿನಗೆ ನಾನು ಉಳ್ಸೋಕೆ ನಾನು ಇಲ್ಲಿ ಬಂದಿದ್ದೀನಿ. ಅವನಿಗೆ 37,000 ರೂಪಾಯಿ ಸಂಬಳ ತಿಂಗಳಿಗೆ. ಇವಾಗ 3 ತಿಂಗಳಿಗೆ ಅವನು ಕೆಲಸಕ್ಕೆ ಹೋಗೋಕ್ಕಾಗಲ್ಲ. 3 ತಿಂಗಳು ಸಂಬಳ ಏನಾಯಿತು? ಅವ್ನ ಮದುವೆ ಬೇರೆ ಇತ್ತು. ಅವ್ನು ಚೌಟ್ರಿ ಬುಕ್ ಮಾಡೋಕೆ ಕೊಟ್ಟಿದ್ದೆ ನಾನು. ನೀನು ನನಗೆ 1 ಲಕ್ಷ ಕೊಡಬೇಕು, 1 ಲಕ್ಷ ರೂಪಾಯಿ ಕೊಡಬೇಕು, ಇಲ್ದಾರೆ ನನಗೆ ಬಿಡೋಕ್ಕಿಲ್ಲ ಅಂದ್ಬಿಟ್ಟು ಮೆಲ್ಲಗೆ ಬಂದು ಕಾರಲ್ಲಿ ಕುತ್ಕೊಂಡ್ಬಿಟ್ಟ. ಡಿಕ್ಕಿ ಓಪನ್ ಮಾಡ್ದ, ಹಲ್ಲು ಕಚ್ತಾ ಇದ್ದಾನೆ, ಡಿಕ್ಕಿ ಮೇಲೆ ಕುಡ್ತಾ ಇದ್ದಾನೆ. ಬೇಗ ಮಾಡಬೇಕು ಅಂತ. ಪರ್ಸಲ್ಲಿ ಸ್ವಲ್ಪ ದುಡ್ಡಿತ್ತು, 500 ರೂಪಾಯಿ ನೋಟ್ಗಳು ತೊಗೊಂಡ. ಸ್ವಲ್ಪ ಕಾರ್ಡ್ಸ್ಗಳಿತ್ತು, ಡೆಬಿಟ್ ಕಾರ್ಡ್ ಎಲ್ಲ ಇತ್ತು. ಸರಿ, ಅವ್ನು ಹೊರಗಡೆ ನಿಂತ್ಕೊಂಡ. ನಾನೇನು ಮಾಡಿದೆ, ಅವನಿಗೆ 3,000 ರೂಪಾಯಿ ಡ್ರಾ ಮಾಡಪ್ಪ ಅಂತ 3,000 ರೂಪಾಯಿ ಬಂತು. ತೊಗೊಂಡು ಬರ್ತಿದ್ದಂಗೆ ಸ್ನ್ಯಾಚ್ ಮಾಡ್ದೆ. ಸ್ಕೂಟ್ ಮೇಲೆ ಬೇಗ ಹೊರಟೋದ. ಅವನಿಗೂ ಹೇಳಿದೆ ಸ್ಕೂಟದು ನಂಬರ್ ರೆಕಾರ್ಡ್ ಮಾಡಪ್ಪ ಅಂತ. ಯಾರು ನನಗೆ ಸಹಾಯ ಮಾಡಲಿಲ್ಲ.